ನಮಸ್ಕಾರ. ನಾನು AIMIM ಪಕ್ಷದ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದ ಮಹಬೂಬ್ ಖಾನ್ ಮಾತಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರೇ, ತಾವು ಹೇಳಿದ್ರಿ ನಾನು ಸತ್ತು ಇನ್ನೊಂದು ಜನ್ಮ ಬಂದಿದ್ರೆ ಮುಸ್ಲಿಮ್ಸ್ರಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿ ಕಾನ್ಫಿಡೆನ್ಸ್ ತಗೊಂಡು ನಮ್ಮ ಓಟುಗಳನ್ನು ತಗೊಂಡ್ರಿ. ನಿಮ್ಮ ಮಗನೂ ನನಗೆ ಎಲ್ಲರೂ ನನ್ನ ಬ್ರದರ್ಸ್ ಬನ್ನಿ ಬ್ರದರ್ಸ್ ಅಂತ ಎಲ್ಲರಿಗೂ ಸೇರಿಸಿ ಕೂಡಿಸಿ ನಮಗೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆದ ತಕ್ಷಣವೇ ಮುಸಲ್ಮಾನರು ನನಗೆ ಬೇಕಾಗಿಲ್ಲ ಹಂಗೆ ಹಿಂಗೆ ಅಂತೇಳಿ ವಿರುದ್ಧ ನಮ್ಮ BJP ನಮ್ಮ ಇದು ಅಂಥೇಳಿ ಒಂಥರ BJPಯವ್ರ ಮೇಲೆ ಎತ್ತು ಕಟ್ಟಿರ್ತಾ ಇದ್ರಂಥ ನೀವುಗಳು ಈಗ BJP ಜೊತೆ ಸೇರಿಕೊಂಡು ನಮ್ಮ ಹೊಗ್ಬೋರ್ಡನ್ನು ನಮ್ಮಿಂದ ಕಿತ್ಕೊಂಡು ಅವರ ಅದಾನಿ ಅಂತ ಅವ್ರನ್ನ ಮನೆ ಕಟ್ಕೊಂಡಿರೋ ಅದಾನಿ ಅಂತ ಅವನ್ನ ಬಚಾವಣೆ ಮಾಡೋಕ್ಕೆ ಮೋದಿಯವ್ರು ಮಾಡ್ತಾ ಇರೋದು ಕೆಲಸಕ್ಕೆ ನೀವು ಸಾಥ್ ಕೊಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ಮುಸಲ್ಮಾನರೂ ಕಾರಣನೇ. ಯಾಕೆಂದರೆ ನಿಮಗೆ ಓಟ್ ಹಾಕಿ ಗೆಲ್ಲಿಸಿ ಇಲ್ಲಿಂದ MPಗಳು MLAಗಳು ಎಲ್ಲ ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀರಾ. ನೀವು ಒಳ್ಳೆ ಇದರಲ್ಲಿ ಗೆಲ್ತಾ ಇದ್ದಿದ್ದು ನಮ್ಮ ಮೈನಾರಿಟಿ ಕಡೆಯಿಂದಾನೆ. ಈಗ ಮೈನಾರಿಟಿಯನ್ನು ನಿನ್ನ ಕೈ ಬಿಟ್ಟಿದ್ದಾರೆ ಅಂಥೇಳಿ ನೀವು ಮೈನಾರಿಟಿಯವರು ನನ್ನ ಕಡೆ ಬರಲೇಬೇಕು ಅಂಥೇಳಿ ಈ ಥರ ಸೇಡು ತೀಸ್ಕೊಳ್ಳೋಕ್ಕೆ ನೀವು BJP ಜೊತೆಯಲ್ಲಿ ಸೇರಿ ನಮ್ಮ ಹೊಕಬೋರ್ಡನ್ನು ನಮ್ಮಿಂದ ಕಿತ್ಕೊಂಡು, ನಮ್ಮ ಜಮೀನನ್ನು ಕಿತ್ಕೊಂಡು, ನಮ್ಮ ಕಬ್ರಸ್ಥಾನಗಳನ್ನು ಕಿತ್ಕೊಂಡು ನಮ್ಮನ್ನು ಇದು ಮಾಡಲು ಜಾಸ್ತಿ ಪಾಪ ಶ್ರಮಿಸ್ತಾ ಇದ್ದೀರಾ. ದೇವರು ಯಾವತ್ತೂ ನಮ್ಮ ಕಡೆ ಇದ್ದಾನೆ. ನಮ್ಗೆ ಯಾರೂ ಲೀಡ್ರ್ ಇಲ್ಲ, ನಮ್ಮ ದೇವರೇ ನಮ್ಮ ಲೀಡ್ರು. ನಾವು ಯಾರಿಗೂ ಭಯ ಪಡೋಷ್ಟೇನಿಲ್ಲ. ನಾವು ಎಲ್ಲ ತರಹದ ಹೋರಾಟಗಳು ನ್ಯಾಯಯುತವಾಗಿ ಬಾಬಾ ಸಾಹೇಬರ ಅಂಬೇಡ್ಕರ್ನವರ ಒಂದು ಸಂವಿಧಾನದ ಪ್ರಕಾರ ಏನು ಹೋರಾಟಗಳಿದೆ ಎಲ್ಲ ಮಾಡ್ತೀವಿ. MIMಯಿಂದ ನೀವು ಮಾಡಿದ್ದು ಭಾರಿ ನಮಗೆ ದ್ರೋಹ ಅನ್ನೋ ಥರ ಕಾಣಿಸ್ತಾ ಇದೆ. ಯಾಕೆ ಅಂದರೆ ನಾನು ಕೂಡ 35 ವರ್ಷ ನಿಮ್ಮ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ. ನೀವು ಯಾರನ್ನೂ ಬೆಳೆಯೋಕ್ಕೆ ಕೊಟ್ಟಿಲ್ಲ, ಯಾರನ್ನೂ ಇದು ಮಾಡಿಲ್ಲ. ಅದಕ್ಕೆ ದೇವರು ತಕ್ಕ ಶಾಸ್ತ್ರಿನೇ ನಿಮಗೆ ಕೊಟ್ಟಿದ್ದಾನೆ ಅನಿಸ್ಕೊತೀನಿ. ನಾನು ಶಿಡ್ಲಘಟ್ಟ ಜನರ ಕ್ಷೇತ್ರದಲ್ಲಿ ಒಂದು ಮಾತು ಹೇಳ್ತೇನೆ. ಶಿಡ್ಲಘಟ್ಟ ಜನರೇ, ಮುಸಲ್ಮಾನರೇ ಎಲ್ಲ ನೋಡ್ಕೊಳ್ಳಿ. ನೀವು ಇವತ್ತು ನಮಗೇನು ಮುಸಲ್ಮಾನರಿಗೆ ಬಂದಿದೆ ಇದು ಪರಿಸ್ಥಿತಿ, ಆ ಪರಿಸ್ಥಿತಿ ನಿಮಗೂ ತರ್ತಾರೆ. ಮೈನಾರಿಟಿ ಅಂದರೆ ಅದರಲ್ಲಿ ಬೋಧರು, ಸಿಖ್ಖರು ಎಲ್ಲರೂ ಬರ್ತಾರೆ. ನಮ್ಮ ದಲಿತರು ಅವರು ಕೂಡ ಹುಷಾರಾಗಿರಬೇಕು. ಇವರ ಮಾತುಗಳು ಕೇಳಬಾರ್ದು. ಈ BJPಯವರು ನಿಮಗೂ ಕೂಡ ಹಿಡಿತಾರೆ, ನಿಮಗೂ ಕೂಡ ಅವರು ಟಾರ್ಗೆಟ್ ಮಾಡ್ತಾರೆ. ನಮ್ಮ ಹಿಂದೂ ಬಾಂಧವಗಳು ಎಲ್ಲರೂ ಒಂದು ಇದು ಮಾಡಿ ಎಲ್ಲರೂ ನಮ್ಮ ಮುಸ್ಲಿಂ ಬಾಂಧವರ ತಮ್ಮ ಅಣ್ಣ ತಮ್ಮಂದಿರ ಜೊತೆಗಿದ್ದು ಈ ಬಿಲ್ಲನ್ನು ನೀವು ವಿರೋಧಿಸಬೇಕು ಮತ್ತು ಈ ವಿರೋಧನ ವಾಪಸ್ ತಗೊಳ್ಳೋವರೆಗೂ ನಮ್ಮ ಜೊತೆಯಲ್ಲಿ ಹೋರಾಟ ನಡೆಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನೀವೆಲ್ಲ ಸೇರಿ ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ನಮ್ಮ ಮುಸ್ಲಿಂ ಜನಾಂಗಕ್ಕೆ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನೀವು ಫೋಟೋಗಳು ಹಾಕ್ಕೊಂಡು ಇಲ್ಲಿನ ಕ್ಷೇತ್ರದಲ್ಲಿ ನೀವು ಏನು ಮಾಡಿದ್ರೂ ಅವರು ನಮ್ಮವರಾಗಲ್ಲ, ನಮ್ಮ ಮಾತು ಕೇಳಲ್ಲ. ನೀವು ಸುಮ್ಮನೆ ವ್ಯರ್ಥವಾಗಿ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೀರಾ. ಒಂದಲ್ಲ ಒಂದು ದಿವಸ ನಿಮಗೆ ಗೊತ್ತಾಗುತ್ತೆ. ನೀವು ಮುಸ್ಲಿಮ್ಸು ಈ ಥರ ಹೋಗ್ಬಿಟ್ಟು ಅವ್ರ ಹತ್ರ ನೀವು ನಿಂತ್ಕೊಳ್ಳೋದು, ಇದು ಮಾಡೋದು. ನೀವು ತಂದೆ ತಾಯಿನ ಫಸ್ಟು ದಿವಸ ತಂದೆ ತಾಯಿನ ಹೋಗ್ಬಿಟ್ಟು ರಾಜಕೀಯದವ್ರನ್ನ ಕೈ ಮಿಲಾಯಿಸೋದು, ಕುಲ್ಕೋದನ್ನು ಬಿಟ್ಟು ತಮ್ಮ ತಂದೆ ತೀರೋಗಿದ್ದಾರೋ, ತಾಯಿ ಇದ್ದಾರೋ ಅವ್ರಿಗೆ ಬಂದು ನೀವು ಮನೆಯಲ್ಲಿ ಅವ್ರಿಗೆ ನಮಸ್ಕಾರ ಮಾಡದೆ ನೀವು ಅಲ್ಲಿ ಹೋಗಿ ಅವ್ರ ಕಾಲು ಕುಳ್ಕಿರೋದನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ. ನೀವು ಇದೆಲ್ಲ ಬಿಡಬೇಕು.
ಬಿಟ್ಟು ನಮ್ಮದೇನು ನಾವೇನು ಮುಸಲ್ಮಾನರೇನು ಅನ್ನೋದು ಅರ್ಥಕೋಬೇಕು. ಅರ್ಥಕೊಂಡಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಮಸೀದಿಯಲ್ಲಿ ಹೋಗಿ ಇಮಾಮರು ಕೇಳ್ಕೋಬೇಕು. ನೀವು ಕೇಳಿಕೊಂಡು ನೀವು ಒಳ್ಳೆ ಒಂದು ದಾರಿಗೆ ಬರಬೇಕು ಅಂದ್ಕೊಂಡು ನಾನು ನಿಮಗೆ ಕೇಳ್ಕೊತೀನಿ. ನಾನು ಏನೋ ನನಗೆ ಇದು ಜಾಸ್ತಿನೇ ಬೇಜಾರಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನೇನನ್ನ ಹೇಳಿದರೆ ನಿಮಗೆ ಬೇಜಾರಾಗಿದೆ, ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಇನ್ನೊಂದು ಮಾತು ಹೇಳ್ತೀನಿ, ದಯವಿಟ್ಟು ನಮ್ಮವರೇ ಅಂಥೇಳಿ ಭಾವಿಸಿ ನೀವು ಯಾರಿಗೇನು ಮಾಡಬೇಕು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿ. ನೀವು ದಯವಿಟ್ಟು ಅವರು ಇರೋ ಹತ್ರ ಹೋಗೋದು ಬಿಡಿ. ನೀವು ಲೀಡ್ರ್ ಆಗೋದು ನೋಡ್ರಿ. ನೀವು ಇನ್ನೊಂದರನ್ನ ಲೀಡ್ರ್ ಮಾಡೋದು ನೋಡೋಕ್ಕೆ ಹೋಗಬೇಡಿ. ನೀವೇನು ನಿಮ್ಮ ಬೀದಿಯಲ್ಲಿ ಏನು ನಿಮ್ಮ ಕೆಲಸಗಳಿದೆ ಅದಿದೆ, ನಿಮ್ಮದೇನು ನಿಮ್ಮ ಹುಡುಗರು ಏನಾನ ಆಯಿತು, ಯಾರನ್ನ ಹೋಗಿ ಮಾತಾಡೋರು ಇದ್ದಾರಾ? ಇಲ್ಲ. ನೀವು ಮಾತಾಡಿದ್ರೆ ಬೇರೆಯವ್ರಿಗೆ ಫೋನ್ ಮಾಡಬೇಕು, ಸಾರ್ ನಮ್ಗೆ ಹಿಂಗೆ ಆಗಿಬಿಟ್ಟಿದೆ ಅಂತ. ನೀವು ಡೈರೆಕ್ಟಾಗಿ ಹೋಗಿ ಮಾತಾಡ್ತೀರಾ? ಮಾತಾಡೋಕ್ಕಾಗಲ್ಲ. ಅದೆಲ್ಲ ನೋಡಿಬಿಟ್ಟು MIM ಸಪೋರ್ಟ್ ಮಾಡಿ. ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿದ್ರೆ ಅದು ನಮ್ಮ ಕೈ ಜೋಡಿಸಿ ನಮ್ಮ ಜೊತೆಗಿರಿ. ಲೀಡ್ರಾಗಿ ನೀವು ಲೀಡ್ರ್ ಹಿಂದ್ಗಡೆ ಇರೋಕ್ಕೆ ನೀವು ಇದ್ಕೊಂಡು ನೀವು ಇದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಗುರುತಿಸೋ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ಅಸ್ಸಲಾಮು ಅಲೈಕುಮ್.